ಆ ವಿಷಯದಲ್ಲಿ ಕಾಂಗ್ರೆಸ್ ಅವರು ಟಿಕೆಟ್ ಹಂಚುವಾಗ ಸ್ಟಾಲಿನ್ಗೂ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಪರಸ್ಪರ ಡಿಫರೆನ್ಸೇ ಬಂತು. ಅದು ಅವರ ವೈಯಕ್ತಿಕವಾದ ವಿಷಯಗಳು. ಅವರು ಕರುಣಾನಿಧಿ ಇದ್ದಾಗ ಎಷ್ಟು ಸೀಟ್ ಕೊಡ್ತಾ ಇದ್ರು, ಸ್ಟಾಲಿನ್ ಏನು ಮಾಡಿದ್ರು, ಅದರಿಂದ ಅವೆಲ್ಲ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಈಗ ತಮಿಳುನಾಡಲ್ಲಿ ಒಂದು ಹೊಸ ಶಕ್ತಿ DMK ಅಣ್ಣಾ DMK ಎರಡನ್ನು ಹಿಂದೆ ಹಾಕಿ ಕಾಂಗ್ರೆಸ್ ಹಿಂದೆ ಹಾಕಿ ಕಾಮರಾಜ್ ನಾಡಿನಿಂದ ಹಿಡಿದು MG ರಾಮಚಂದ್ರನು, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರ ನಾಯಕತ್ವವನ್ನು ಹಿಂದಕ್ಕೆ ಸರಿಸಿ ವಿಜಯನ್ನು ಬಹಳ ಮುಂದೆ ಹೋಗಿದ್ದಾರೆ. ಅದರಿಂದ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಜನ. ಎಲ್ಲೋದ್ರು 40 ಲಕ್ಷ 50 ಲಕ್ಷ ಜನ ಸೇರ್ತಾರೆ. ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಮಗ ಆ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ತಮಿಳುನಾಡಿಗೂ ನಮಗೂ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತಕ್ಕಂಥ ಕಾಲದಲ್ಲಿ ಕೂತು ಮಾತನಾಡ್ತಕ್ಕಂಥ ಸಂದರ್ಭ ಬರ್ಬೋದು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ನಿಮ್ಮಿಂದ ಸ್ವಲ್ಪ ಹಿಂದೆ ಸರಿತೇನೆ. ಮತ್ತೆ ಮುಂದಿನ ವಾರ ಬರ್ತೇನೆ, ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.